ಈಗ ಅವರ ಪ್ರಕಾರ ಯಾರು ರಾಜೀನಾಮೆ ಕೊಟ್ಟರು ಕೂಡ 5 ನಿಮಿಷದಲ್ಲಿ ಫ್ಯೂ ಮಿನಿಟ್ಸ್ ಅಲ್ಲಿ ಸ್ವೀಕರಿಸ್ತೀವಿ. ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಬೆದರಿಕೆ ಹಾಕಿದವರಿಗೆ ಸಿಎಂ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಪಾರ್ಟಿ, ಆ ಪಾರ್ಟಿ ಮುಖ್ಯ ಅಂತ ಸಿಎಂ ಡಿಕೆ ಶಿವ ಅವರು ಹೇಳಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಬೆಂಬಲಿಗರ ಒಂದು ಸಭೆಗಳು, ಪ್ರತಿಭಟನೆಗಳು, ರಾಜೀನಾಮೆಯ ಒಂದು ಎಚ್ಚರಿಕೆ ಕೇಳಿ ಬರ್ತಾ ಇದೆ. ಕೆಲವರು ಶಾಸಕ ಸ್ಥಾನಕ್ಕೆ, ಕೆಲವರು ಪಕ್ಷದ ವಿವಿಧ ಹುದ್ದೆಗಳಿಗೆ ರಾಜೀನಾಮೆ ನೀಡತಕ್ಕಂಥ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಎಸ್ ತಿಮ್ಮೇಗೌಡ, ಈಗ ಸಿಎಂ ಹೇಳಿಕೆಯ ಬಳಿಕ ಅಸಮಾಧಾನಿತ ಶಾಸಕರ ಒಂದು ಪ್ರತಿಕ್ರಿಯೆ ಏನಾಗಿದೆ ಅಂತ, ನಿಜವಾಗಿಯೂ ಯಾರಾದರೂ ರಾಜೀನಾಮೆ ಸಲ್ಲಿಸಿದಾರಾ ಅಥವಾ ಸದ್ಯಕ್ಕೆ ಒಂದು ಎಚ್ಚರಿಕೆ ಮಾತ್ರನಾ, ಇದು ಹೇಗೆ ಅಂತ? ಖಂಡಿತವಾಗಿಯೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಒಂದು ಯಶವಂತರಾಯಗೌಡ ಪಾಟೀಲ್, ಮತ್ತೊಂದ್ ಕಡೆಯಾಗಿ ಬಿ ಕೆ ಸಂಗಮೇಶ್ ಅವರು, ಭದ್ರಾವತಿ ಶಾಸಕ, ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಸದ್ಯದ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ರಾಜೀನಾಮೆ ಬೆದರಿಕೆಯನ್ನ ಕೊಡ್ತಾ ಇರ್ತಕ್ಕಂಥ ಶಾಸಕರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರ್ತಕ್ಕಂಥ, ಏನು ನೀವೇನಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಕ್ಷಣ ಮಾತ್ರದಲ್ಲಿ ನಾನು ಅಂಗೀಕಾರವನ್ನ ಮಾಡಿಸ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಈ ವಿಚಾರವಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ಮಾಜಿ ಸಚಿವ ಸಿದ್ದರಾಮಯ್ಯ ಅವರ ಆಪ್ತ ಏನು ಈ ರೀತಿಯಾದಂತ ಉದ್ದಾಟತನ ಬೇಡ, ಸಹಜವಾಗಿ ವಿಸ್ತರಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಸಮಾಧಾನಗಳು ಬರ್ತವೆ. ಶಾಸಕಾಂಗ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ ಅಸಮಾಧಾನಿತ ಶಾಸಕರನ್ನ ಕರೆದು ಸಮಾಧಾನ ಪಡಿಸ್ಬೇಕು, ಅವರ ಒಂದು ಮನವೊಲಿಸ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ಈ ವಿಚಾರವಾಗಿ ಗರಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಇದ್ರ ಬಗ್ಗೆ ನೋಡ್ತಾರೆ ಅನ್ನುವಂಥ ನಿಟ್ಟಲ್ಲಿ, ಅಂದ್ರೆ ರಾಜಣ್ಣ ಅವರ ವಿರುದ್ಧ ಪರೋಕ್ಷ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷರ ಅಂಗಳಕ್ಕೆ ಇದೀಗ ಈ ಒಂದು ರಾಜಣ್ಣನವರ ಹೇಳಿಕೆ ಚೆಂಡನ್ನ ತಳ್ಳಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಇನ್ನು ಅತೃಪ್ತರು ಮತ್ತೆ ಅಸಮಾಧಾನಿತ ಶಾಸಕರ ಒಂದು ಭಿನ್ನಮತೀಯ ಚಟುವಟಿಕೆಗಳು ಗರಿಗೆದರ್ತಾ ಇದಾವೆ. ಒಂದ್ ಕಡೆಯಾಗಿ ಕೆಪಿಸಿಸಿ ಕಚೇರಿ ಬಳಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಮತ್ತೊಂದ್ ಕಡೆಯಾಗಿ ಗೋವಿಂದರಾಜನಗರ ಶಾಸಕ ಶ್ರೀಕೃಷ್ಣ ಬೆಂಬಲಿಗರು ಧರಣಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಸಮಾಧಾನಿತ ಶಾಸಕರ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ರೀತಿಯಾದಂತ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿ ಅಸಮಾಧಾನಿತ ಶಾಸಕರ ಒಂದು ಆಕ್ರೋಶ ಮತ್ತಷ್ಟು, ಅಂದ್ರೆ ಅವರ ಒಂದು ಕಣ್ಣು ಕೆಂಪಾಗಿಸುವಂತದ್ದು. ಯಾಕಂತ ಹೇಳಿದ್ರೆ ಸಮಾಧಾನ ಪಡಿಸುವಂತ ಒಂದು ಕೆಲಸ ಮಾಡ್ಬೇಕಾಗಿತ್ತು. ಸೊ ಹೀಗಾಗಿ ಹೈಕಮಾಂಡ್ ಎಲ್ಲೊಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಮತ್ತೆ ಅಪ್ಪಾಜಿ ನಾರೇಗೌಡರನ್ನು ಕೂಡ ಕರೆದು ಮಾತನಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇಂದು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಗಳೂರಿನ ಉಭಯ ಶಾಸಕರಿಬ್ರು ಕೂಡ ಅವರನ್ನ ಭೇಟಿಯಾಗಿ ತಮ್ಮ ನಿಲುವನ್ನು ಕೂಡ ಪ್ರಕಟಿಸಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಮಹಿಳಾ ಕೋಟಾದ ಮೇಲೆ, ಅಂದ್ರೆ ಮಹಿಳಾ ಕೋಟಾದಡಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಂದ್ ಕಡೆಯಾಗಿ ಒಂದು ಉಳಿದಿರ್ತಕ್ಕಂಥ ಖಾಲಿ ಒಂದು ಸಚಿವ ಸ್ಥಾನಕ್ಕೆ ಮಹಿಳಾ ಶಾಸಕರು ಲಾಭಿಯನ್ನ ನಡೆಸ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಶಾಸಕರುಗಳು ತಮ್ಮ ಭಿನ್ನಮತೀಯ ಚಟುವಟಿಕೆಗಳನ್ನ ನಡೆಸೋದ್ರ ಮುಖಾಂತರ ಇದನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಶಾಕ್ ಕೊಡೋದು ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲ, ಈಗ ಸಚಿವ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿಗಳು, ಆಕ್ರೋಶಗಳು ಭುಗಿಲೆ ಹೇಳ್ತಾ ಇದೆ. ಇನ್ನೊಂದು ಕಡೆ ಖಾತೆ ಹಂಚಿಕೆ ಬೇರೆ ಬಾಕಿ ಇದೆ. ಆ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇನ್ನಷ್ಟು ಅಸಮಾಧಾನದ ಹೊಗೆ ಜಾಸ್ತಿ ಆಗುತ್ತಾ ಅಂತ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಸಹಜವಾಗಿ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಅಸಮಾಧಾನ ಭುಗಿಲು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 2-3 ತಿಂಗಳಿಂದನೂ ಕೂಡ ನೋಡ್ತಾ ಇರ್ಬೋದು, ಒಮ್ಮೆ ನಮಗೆ ಸಚಿವ ಸ್ಥಾನ ಸಿಕ್ಕಿದ್ರು ಸಾಕು, ಯಾವ್ದಾದ್ರು ಖಾತೆ ಕೊಡ್ಲಿ ಅನ್ನುವಂತ ಒಂದು ಮನಸ್ಥಿತಿಗೆ ಕೆಲ ಆಕಾಂಕ್ಷಿಗಳು ಬಂದಿದ್ರು. ಯಾಕಂತ ಹೇಳಿದ್ರೆ ಇನ್ನುಳಿದಿರ್ತಕ್ಕಂಥದ್ದು ಕೇವಲ 1.5 ವರ್ಷ. ಸೊ ಹೀಗಾಗಿ ಮಾಜಿ ಸಚಿವರು ಅನ್ನಿಸ್ಕೊಂಡ್ಬಿಟ್ರು ಸಾಕು ಅನ್ನುವಂತ ಒಂದು ನಿಟ್ಟಲ್ಲಿಯೇ ಇದೀಗ ಕೊಟ್ರೆ ಯಾವ ಖಾತೆ ಕೊಟ್ಟರು ಕೂಡ ನಾನು ಒಪ್ಕೊಂತೀನಿ ಅನ್ನುವಂತ ಒಂದು ಮನಸ್ಥಿತಿಗೆ ಸಚಿವರುಗಳು ಬಂದಿದ್ದಾರೆ. ಹೀಗಾಗಿ ಕೆಲ ಹಿರಿಯ ಸಚಿವರುಗಳು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡುವಂತವ್ರು, ಪಕ್ಷದ ಮೇಲೆ ಹಿಡಿತವನ್ನ ಸಾಧಿಸಿರ್ತಕ್ಕಂಥವ್ರು, ಸಮುದಾಯದ ಮೇಲೆ ಹಿಡಿತವನ್ನ ಸಾಧಿಸಿರ್ತಕ್ಕಂಥವ್ರು, ಯಾವ್ದಾದ್ರು ಇಲಾಖೆಯ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅಷ್ಟೇ ಖಾತೆ ಬದಲಾವಣೆ ಆದ್ರೆ ಅಥವಾ ನಿರೀಕ್ಷಿತ ಖಾತೆ ಸಿಗದೇ ಇದ್ರೆ ಅಸಮಾಧಾನಗೊಳ್ಬಹುದು. ಆದ್ರೆ ಓವರ್ ಆಲ್ ಯಾವಾಗ ಈ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರಲ್ಲ, ಅವರ ಒಂದು ಭಿನ್ನಮತೀಯ ಚಟುವಟಿಕೆಗಳು, ಅವರ ಒಂದು ಆಕ್ರೋಶ ಇದೀಗ ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು. ಅವರ ಒಂದು ಏನಿದೆ ಅಂದ್ರೆ ಭಿನ್ನಮತವಾದಂತ ಒಂದು ಹೇಳಿಕೆಗಳು, ಮತ್ತೊಂದ್ ಕಡೆಯಾಗಿ ಪಕ್ಷದ ವಿರುದ್ಧವಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳು, ಇದು ಎಲ್ಲ ಒಂದ್ ಕಡೆಯಾಗಿ ಇದೀಗ
ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ದೊಡ್ಡ ಮಟ್ಟದ ಮಟ್ಟಿಗೆ ಸ್ಫೋಟಗೊಳ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಮೋದ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ.